ಬೀದರ್ ರೌಂಡ್ ಅಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಮೊನ್ನೆ ಬೀದರ್ನಲ್ಲಿ ನಡೆದ ದರೋಡೆ ಘಟನೆಯಲ್ಲಿ ಗಾಯಗೊಂಡ ಶಿವಕುಮಾರ್ ಅವರ ಮನೆಗೆ ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದರು. ಹೈದರಾಬಾದ್ನ ಕೇರ್ ಆಸ್ಪತ್ರೆ ಚಿಕಿತ್ಸೆ ಪಡೆದು ಮನೆಗೆ ಆಗಮಿಸಿರುವ ಶಿವಕುಮಾರ್ ಅವರ ಆರೋಗ್ಯ ವಿಚಾರಿಸಿ ಧೈರ್ಯವಾಗಿರುವಂತೆ ಹೇಳಿದರು. ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ. ನಿಮ್ಮ ಆಸ್ಪತ್ರೆ ವೆಚ್ಚವನ್ನು ಭರಿಸಲಾಗಿದೆ. ನಿಮ್ಮ ಆರೋಗ್ಯ ಸುಧಾರಿಸಿದ ಮೇಲೆ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಉದ್ಯೋಗ ಒದಗಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಡಾಕ್ಟರ್ ಏನು ಹೇಳಿದ್ದಾರೆ, ಈಗ ಮತ್ತೆ ಕೆಲಸಕ್ಕೆ ಹೋಗ್ಬೋದು ಅಂತ ಹೇಳಿದ್ದಾರೆ. 6 months ಫಸ್ಟ್ 4 weeks ಮಂಡೇ ಬರ್ರಿ, ಆಮೇಲೆ ಮತ್ತೆ ಒಂದು 5 months ತೋರಿಸ್ಕೊಂಡು ಆಮೇಲೆ ಹೇಳ್ತೀವಿ. ಅದು ಮತ್ತೆ ಭಾಳ ಕಷ್ಟ. ಆಯಿತು, ನಿಮಗೆಲ್ಲ ಹಾಸ್ಪಿಟಲ್ ವೆಚ್ಚ ಎಲ್ಲ CMS ಸಂಸ್ಥೆಯವರೇ ಭರಿಸಬೇಕು ಅಂತ ನಾನು ಹೇಳಿದ್ದೇನೆ. ಸರ್ಕಾರದವರಿಗೆ ಮಾತಾಡಿದಾಗ ಇದ್ದರು ಅವ್ರ ಕಡೆಯಿಂದಲೇ ಬರ್ತೀನಿ. ಏನು ಸಹಾಯ ಬೇಕು ಮಾಡ್ತೀವಿ. ಅನಿವಾರ್ಯ ಸರ್, ಅಷ್ಟಕ್ಕಿಂತಲೂ ಬಡತನ ಸರ್, ತಂದೆ ಹಾಗಾಗಿ ಏನಾರ ಜಾಬ್ ಏನಾರ ಮಾಡಿದ್ರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಘಟಕದ ವತಿಯಿಂದ 76ನೇ ಗಣರಾಜ್ಯೋತ್ಸವ ನಿಮಿತ್ತ ಬೀದರ್ ನಗರದಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ, ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸಹಕಾರಿ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ತರುಣ್ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಭಾಗವಹಿಸಿ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು ಮತ್ತು ಯಾತ್ರೆಯೊಂದಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಎಬಿವಿಪಿ ಸಂಘಟನೆಯ ರಾಜ್ಯ ಸಹ ಸಂಘಟನಾ ಕಾರ್ಯದರ್ಶಿ ಹನುಮಂತ್ ಬಗಲಿ, ಸಂಘಟನೆಯ ವಿದ್ಯಾರ್ಥಿ ಘಟಕದ ಪೂರ್ಣಾವಧಿ ಕಾರ್ಯಕರ್ತರಾದ ಹೇಮಂತ್, ಸಂತೋಷ್ ಕುಮಾರ್ ಹಂಗರ್ಗಿ, ಸಂಘಟನೆಯ ಯುವಕರಾದ ನಾಗರಾಜ್ ಸುಲ್ತಾನ್ಪುರೆ, ಪವನ್ ಕುಮಾರ್ ಆನಂದ್ ಹಾಗೂ ಟೀಮ್ನ ಸಚಿನ್ ಪಾಟೀಲ್ ಚಿಮ್ಕೋಡ್, ವಿಜಯಕುಮಾರ್ ಮೇತ್ರೆ, ಪ್ರಸಾದ್ ಪಾಟೀಲ್ ಚಿಮ್ಕೋಡ್, ಲೋಕೇಶ್ ವಾಲಿ, ಯಲ್ಲಾಲಿಂಗ್ ಜೀರಿಗೆ ಹಾಗೂ ವಿವಿಧ ಸಂಸ್ಥೆಗಳ ವಿದ್ಯಾರ್ಥಿಗಳು, ಸಂಘಟನೆ ಇನ್ನಿತರರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಪಾಲ್ಕಿ ತಾಲೂಕಿನ ಗೋರ್ಚಿಂಚೋಳಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ 853ನೇ ಜಯಂತ್ಯೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ಜಯಂತ್ಯೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮದರು ಮತ್ತು ಊರಿನ ಮುಖಂಡರು ಹಾಗೂ ಸಂಸದರಾದ ಶ್ರೀ ಸಾಗರ್ ಖಂಡ್ರೆ ಅವರು ಅತಿಥಿಗಳಾಗಿ ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಜೈ ಹಿಂದ್ ಬಿರಾದರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಚಂದ್ರಕಾಂತ್ ಸಂಪಿಗೆ, ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ಗುಪ್ತಾ, ಸುಭಾಷ್ ಬಾವ್ಗೆ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿಶ್ವಕ್ಕೆ ಮಾದರಿಯಾದ ಭಾರತದ ಲಿಖಿತ ಸಂವಿಧಾನದಂತೆ ನಡೆಯುವುದೇ ನಮ್ಮೆಲ್ಲರ ಜವಾಬ್ದಾರಿ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ನಿನ್ನೆ ಬೀದರ್ನ ಜಿಲ್ಲಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವದಂದು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸಂವಿಧಾನದಲ್ಲಿ ಎಲ್ಲರಿಗೂ ಅಗತ್ಯವಾದ ಸ್ವಾತಂತ್ರ್ಯ ಹಕ್ಕುಗಳು ಪ್ರಸ್ತಾಪಿಸಲಾಗಿದೆ. ದೇಶದ ಅಖಂಡತೆಗೆ ಹಾಗೂ ಭದ್ರ ಬುನಾದಿಗೆ ಸಂವಿಧಾನವೇ ಮುಖ್ಯ. ದೇಶದಲ್ಲಿ ಈಗಲೂ ಸಾಕಷ್ಟು ಸಮಸ್ಯೆಗಳಿವೆ. ಜಾತಿ ಧರ್ಮಗಳ ಸಂಘರ್ಷ, ಅಸಮಾನತೆ, ಬಡತನ, ನಿರುದ್ಯೋಗದಂಥ ಗಂಭೀರ ಸಮಸ್ಯೆಗಳಿವೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ, ಮಹಿಳಾ ಅಭಿವೃದ್ಧಿಗೆ, ಬಡತನ ನಿರ್ಮೂಲನೆಗೆ ಹಲವಾರು ದೃಷ್ಟಿಯಿಂದ ಶ್ರಮಿಸಲಾಗುತ್ತಿದೆ ಎಂದರು. ಚಂದ್ರಶೇಖರ್ ಆಜಾದ್, ಇವತ್ತು ಅವ್ರ ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ್ ತಿಲಕ್ ರವರು, ಹೀಗೆ ಇವತ್ತು ಅರವಿಂದ್ ಘೋಷ್ ರವರು, ಸುಮಾರು ನಾವು ನೋಡ್ತಾ ಇದ್ದೇವೆ. ನಮ್ದೇನು ರಾಷ್ಟ್ರೀಯ ನಾಯಕರು, ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾ ಮುಖಾಂತರ ಹೋರಾಟ ನಡೀತದೆ. ಜವಾಹರ್ಲಾಲ್ ನೆಹರೂಜಿಯವರು, ಇವತ್ತು ವಲ್ಲಭಭಾಯಿ ಪಟೇಲ್ ರವರು, ಮಧ್ಯದಲ್ಲಿ ವಿಶೇಷವಾಗಿ ನಮ್ಮ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿಯಾದಂತ, ಆದರ್ಶವಾದಂತ, ಲಿಖಿತವಾದಂತ, ಬೃಹತ್ ಆದಂತ ಒಂದು ಸಂವಿಧಾನ ಕೊಟ್ಟಂತವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗೆ ಸುಮಾರು ಸರೋಜಿನಿ ನಾಯ್ಡು ಅವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು. ಈ ದೇಶದ ಆಸ್ತಿ ಸಂಪತ್ತು ಯಾರಪ್ಪ ಅಂದ್ರೆ ವಿದ್ಯಾರ್ಥಿನಿಯರು. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ಮತ್ತೆ ನಮ್ಮ ಜಿಲ್ಲೆ ಎಲ್ಲ ಇಲಾಖೆಯ ಅಧಿಕಾರಿ ವೃಂದದವರು, ಗಣ್ಯಮಾನ್ಯ ವ್ಯಕ್ತಿಗಳು, ಹಾಗೆ ಮಾಧ್ಯಮದ ಮಿತ್ರರು ಮತ್ತು ಉಪಸ್ಥಿತರಿರುವಂತಹ
ಬೀದರ್ನಲ್ಲಿ ನಡೆದ ದರೋಡೆ ಪ್ರಕರಣದ ವಿಚಾರವಾಗಿ ಇಂದು ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ. ಬೇರೆ ಜಿಲ್ಲೆಗಳಲ್ಲಿ ನಡೆದ ದರೋಡೆ ಪ್ರಕರಣಗಳಲ್ಲಿ ಈಗಾಗಲೇ ಆರೋಪಿಗಳನ್ನು ಬಂಧಿಸಲಾಗಿದೆ. ಬೀದರ್ನಲ್ಲಿ ಇದ್ದಷ್ಟು ಕ್ಲೂ ಬೇರೆ ಕಡೆ ಇದ್ದಿಲ್ಲ. ಬೀದರ್ ದರೋಡೆಕೋರರು 20 ರಿಂದ 30 ನಿಮಿಷ ಬೀದರ್ನಲ್ಲೇ ಇದ್ದರು. ನಮಗಿರುವ ಮಾಹಿತಿ ಪ್ರಕಾರ ಆರೋಪಿಗಳು ಜಿಲ್ಲಾಧಿಕಾರಿಗಳ ಮನೆ ಹಾಗೂ ಎಸ್ಪಿ ಆಫೀಸ್ ಮುಂದುಗಡೆಯಿಂದಾನೇ ಹೋಗಿದ್ದಾರೆ. ಅದಾದ ನಂತರ ಹೈದರಾಬಾದ್ನಲ್ಲಿ 2 ಕಡೆ ಶೂಟೌಟ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಹಿತಿ ಇದ್ದರೂ ಸಹ ಪೊಲೀಸರಿಗೆ ಇವರಿಬ್ಬರ ಹಿಡಿಯೋಕೆ ಆಗ್ತಿಲ್ಲ ಎಂದರು. ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಪೂರ್ತಿ ವಿಫಲ ಆಗಿದೆ. ಇದರ ಜೊತೆಯಲ್ಲೇ ನಡೆದಂಥ ಬೇರೆ ಶೂಟೌಟ್ ಪ್ರಕರಣಗಳಲ್ಲಿ ಇವತ್ತು ಆರೋಪಿಗಳನ್ನು ಬಂಧಿಸಿದ್ದಾರೆ. ಇಲ್ಲಿ ಇದ್ದಷ್ಟು ಕ್ಲೂಗಳು ಅಲ್ಲಿ ಇರಲಿಲ್ಲ. ಇಲ್ಲಿ ಇದ್ದಂಥ ಆರೋಪಿಗಳು 20 ರಿಂದ 30 ನಿಮಿಷ ಇಡೀ ಬೀದರ್ ನಗರದಲ್ಲೇ ಸುತ್ತಾಡಿದರು. ನಮಗಿರುವಂಥ ಮಾಹಿತಿ ಪ್ರಕಾರ ಅವರು ಜಿಲ್ಲಾಧಿಕಾರಿಗಳ ಮನೆ ಮುಂದುಗಡೆಯಿಂದ SP ಆಫೀಸ್ ಎದುರುಗಡೆಯಿಂದ ಹೋಗಿದ್ದಾರೆ. ಅದರ ಆದ ನಂತರ ಹೈದರಾಬಾದ್ನಲ್ಲಿ ಶೂಟೌಟ್ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಒಂದು ಲಾಡ್ಜ್ನಲ್ಲಿ ಬಟ್ಟೆ ಬದಲಾಯಿಸಿದ್ದಾರೆ. ಇನ್ನೊಂದು ಕಡೆ ಊಟ ಮಾಡಿ ತಿಂಡಿ ಮಾಡಿದ್ದು ಹೋಟೆಲ್ನಲ್ಲಿ ಇದ್ದಾರೆ ಅಂತೇಳಿ ತಮ್ಮದೇ ಎಲ್ಲ ಮೀಡಿಯಾಗಳೆಲ್ಲ ನೋಡಿದ್ದೀವಿ ಬಂದಂಥ ಮಾಹಿತಿ. ಇಷ್ಟೆಲ್ಲ ಮಾಹಿತಿಗಳು ಇದ್ದಾಗೂ ಕೂಡ ಇಲ್ಲಿವರೆಗೆ ನಮ್ಮ ಪೊಲೀಸ್ನವರಿಗೆ ಹಿಡಿಲಿಕ್ಕಾಗಿಲ್ಲ. ಪ್ರತಿ ದಿವಸ ನಮ್ಮ ಗೃಹ ಸಚಿವರು ಹೇಳ್ತಾರೆ, ಮೊದಲನೇ ದಿವಸ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ರು 24 ಗಂಟೆ ಒಳಗಡೆ ನಾವು ಅರೆಸ್ಟ್ ಮಾಡ್ತೀವಿ ಅಂತೇಳಿ. ಆ ಸ್ಪಾಟಲ್ಲೇ ಹೇಳಿದ್ರು, ನಾನು ಅಲ್ಲೇ ಇದ್ದೆ. ಸತತವಾಗಿ 2-3 ಸಲ ಆಯಿತು. ಈ ಗೃಹ ಸಚಿವರು ಹೇಳ್ತಾ ಇದ್ದಾರೆ 24 ಗಂಟೆ, ಇನ್ನೂ 48 ಗಂಟೆಗೆ ನಮಗೆಲ್ಲ ಕ್ಲೂ ಸಿಕ್ಕಿದೆ, ಅವ್ರ ಮಾಹಿತಿ ಸಿಕ್ಕಿದೆ, ಯಾವುದೋ ಗ್ಯಾಂಗ್ನವ್ರು ಇದ್ದಾರೆ, ಪ್ರತಿಯೊಂದು ಹೇಳ್ತಾ ಇದ್ದಾರೆ. ಆದರೂ ಅವರು ಇಲ್ಲಿವರೆಗೆ ಹಿಡಿತಾ ಇಲ್ಲ. ಅದೇ ಮಂಗಳೂರಿನಲ್ಲಾದಂಥ ಒಂದು ಘಟನೆ ನಾವು ನೋಡಿದಾಗ ಅಲ್ಲಿ ಕೇವಲ ಆರೋಪಿಗಳನ್ನು 2-3 ಒಂದು ದಿವಸದಿಂದ ಉಳಿದಂಥ ಎಲ್ಲ ಆರೋಪಿಗಳಿಗೆ ಹಿಡಿದು ಶೂಟೌಟ್ ಕೂಡ ಮಾಡಿದ್ದಾರೆ. ಅವ್ರ ಕಾಲಿಗೆ ಗುಂಡು ಕೂಡ ಹೊಡೆದಿದ್ದಾರೆ. ನಮ್ಮ ಒತ್ತಾಯ ಈ ಆರೋಪಿಗಳಿಗೆ ಕಾಲಿಗಲ್ಲಿ ಎದೆಗೆ ಗುಂಡು ಹೊಡಿಬೇಕು. ಯಾಕಂದ್ರೆ ಅಲ್ಲಿ ಲೂಟಿ ಮಾಡ್ಕೊಂಡು ಅಷ್ಟೇ ಹೋಗಿದ್ದಾರೆ. ಇಲ್ಲಿ ಒಬ್ಬನ ಜೀವ ತೆಗೆದು. ಬೀದರ್ನಲ್ಲಿ ಮಾರ್ಚ್ 1 ರಿಂದ 3ರವರೆಗೆ 3 ದಿನಗಳ ಕಾಲ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನವನ್ನು ನಡೆಸಲಾಗುವುದು ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ನಿನ್ನೆ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜರುಗಿದ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, 100 ವರ್ಷಗಳಿಂದ ರೂಢಿಗತವಾಗಿ ಔಷಧೀಯ ಸಸ್ಯಗಳನ್ನು ವಿವಿಧ ರೋಗಗಳನ್ನು ಗುಣಪಡಿಸುವಲ್ಲಿ ತೊಡಗಿಸಿಕೊಂಡಿರುವ ಪಾರಂಪರಿಕ ವೈದ್ಯರಿಗೆ ತಾಂತ್ರಿಕ ಜ್ಞಾನ ಮತ್ತು ಸರ್ಕಾರದ ಮನ್ನಣೆ ದೊರೆಯಬೇಕಿದೆ. ಅಜಾತಶತ್ರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಮುಂಬರುವ ಫೆಬ್ರವರಿ 14 ರಿಂದ ಮಾರ್ಚ್ 14ರವರೆಗೆ 1 ತಿಂಗಳ ಕಾಲ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹೇಳಿದರು. ಬರುವಂಥ 1.5 ತಿಂಗಳ ಮಾರ್ಚ್ 14ರವರೆಗೆ ವಿವಿಧ ಕಾರ್ಯಕ್ರಮವನ್ನು ಮಾಡುತ್ತಾ ನಾವು ಅಟಲ್ಜಿಯವರ ಒಂದು ಜನ್ಮ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಅವರು ಒಂದು ಶಕ್ತಿಯಾಗಿದ್ದರು. ಅವರು ರಾಜಕೀಯ ಅಷ್ಟೇ ಅಲ್ಲ, ರಾಜಕೀಯವನ್ನು ಬಿಟ್ಟು ಅವರು ಕವಿಗಳಾಗಿದ್ದರು. ವಿಶೇಷವಾಗಿ ಪತ್ರಕರ್ತರು ಕೂಡ ಆಗಿದ್ದರು. ಪಾಂಚಜನ್ಯ ಅನ್ನುವಂಥ ಒಂದು ಪತ್ರಿಕೆಯ ಸಂಪಾದಕರಾಗಿದ್ದರು. 2-3 ಪತ್ರಿಕೆಗಳಲ್ಲಿ ಅವರು ಕೆಲಸ ಮಾಡಿದವರು ವಾಜಪೇಯಿ ಅವರಾಗಿದ್ದರು. ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ದೇಶ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಹೋಗ್ತಾ ಇತ್ತು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ವಾಜಪೇಯಿ ಜನ್ಮದಿನವಾದ ಡಿಸೆಂಬರ್ 25ರಂದು ಸುಶಾಸನ ದಿನ ಎಂದು ಆಚರಣೆ ಮಾಡಿದ್ದೆವು. ಆದರೆ ಈ ದಿನವು ಕೇವಲ 1 ದಿನಕ್ಕೆ ಸೀಮಿತಗೊಳಿಸದೆ 1 ತಿಂಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ವರಿಷ್ಠರು ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಂದರು. ನಂತರ ಕಾರ್ಯಕ್ರಮದ ಸಂಚಾಲಕ ಬಾಬುವಾಲಿ ಮಾತನಾಡಿ, ಜಿಲ್ಲೆಯ 1828 ಬೂತ್ಗಳಲ್ಲಿ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಅಟಲ್ ವಿರಾಸತ್ ಸಮ್ಮೇಳನ, ಕವಿ ಸಮ್ಮೇಳನ, ನಾನು ಪತ್ರಕರ್ತ ಕಾರ್ಯಕ್ರಮ, ಖೇಲ್ ಬಿ ಜೀತೋ ದಿಲ್ ಬಿ ಜೀತೋ ಕಾರ್ಯಕ್ರಮ ಒಳಗೊಂಡಿದೆ. ಕಾರ್ಯಕ್ರಮ ಆಯೋಜನೆ ತಂಡದಲ್ಲಿ ಕಿರಣ್ ಪಾಟೀಲ್, ವೀರು ದಿಗ್ವಾಲ್ ಸೇರಿದಂತೆ ಇತರರು ಇರುವರು ಎಂದರು. 1 ತಿಂಗಳ ಪರ್ಯಂತ ಕಾಲ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟ ಸೂಚನೆಯಂತೆ ಕಾರ್ಯಕ್ರಮಗಳ ವಿವರವನ್ನು ಹೊಂದಿಲ್ಲ. ನಾವು ಬೀದರ್ನಲ್ಲಿ ಅಟಲ್ ವಿರಾಸತ್ ಅಂತಕ್ಕಂಥ ಒಂದು ದೊಡ್ಡ ಸಮ್ಮೇಳನ, ವಾಕಾಥಾನ್ ಮತ್ತು ಅಟಲ್ಜಿ ಕವಿ ಇದಕ್ಕೋಸ್ಕರ ಒಂದು ಕವಿ ಸಮ್ಮೇಳನ, ಅಟಲ್ಜಿ ಪತ್ರಕರ್ತರಿದ್ದರಿಗೋಸ್ಕರ ನಾವು ನೀವೆಲ್ಲ ಪತ್ರಕರ್ತರಾಗಿರೋಗೋಸ್ಕರ ನಾನು ಪತ್ರಕರ್ತ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು
ಖೇಲ್ ಬಿ ಜೀತೋ ದಿಲ್ ಬಿ ಜೀತೋ ಅಂತಕ್ಕಂಥ ಒಂದು ಕ್ರೀಡಾ ಕಾರ್ಯಕ್ರಮ. ಈ 5 ಕಾರ್ಯಕ್ರಮಗಳನ್ನು ನಾವು ಬರ್ತಕ್ಕಂಥ ದಿನಗಳಲ್ಲಿ ವಿಶಿಷ್ಟ ರೀತಿಯಿಂದ ಆಯೋಜನೆ ಮಾಡ್ತೀವಿ. ಪಕ್ಷ ಕೊಟ್ಟಂಥ ಈ ಜವಾಬ್ದಾರಿಯನ್ನು ತಾವು ಮೆರುಗು ನೀಡಬೇಕು ಮತ್ತು ಈ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ಇರಬೇಕಂತ ನಾನು ಮಾತನಾಡ್ತೀನಿ. ಬೀದರ್ನಲ್ಲಿ ನಡೆದ ದರೋಡೆ ಪ್ರಕರಣ ಸಂಬಂಧಿಸಿದಂತೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ನಿನ್ನೆ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದರು. ಈಗಾಗಲೇ ಆರೋಪಿಗಳ ಗುರುತು ಪತ್ತೆಯಾಗಿದೆ, ಶೀಘ್ರದಲ್ಲೇ ಬಂಧನ ಮಾಡುತ್ತಾರೆ. ಆರೋಪಿಗಳ ಮೂಲ ಪತ್ತೆ ಮಾಡಿ ಕುಟುಂಬಸ್ಥರನ್ನು ವಿಚಾರಣೆ ಮಾಡಲಾಗಿದೆ. ಸ್ಥಳೀಯ ಪೊಲೀಸರ ಸಹಕಾರ ಬೇಕಾಗುತ್ತದೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲೂ ಮಾತುಕತೆ ನಡೆಸಿದ್ದೇವೆ. ದರೋಡೆಕೋರರ ಬಗ್ಗೆ ಎಲ್ಲವೂ ಜಗಜ್ಜಾಹೀರವಾಗಿದೆ. ಅವರೆಲ್ಲ ಹಿಂದೆ ಹಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಹಲವು ರಾಜ್ಯಗಳ ಪೊಲೀಸರಿಗೂ ಸಹ ಇಬ್ಬರು ಆರೋಪಿಗಳು ಬೇಕಾಗಿದ್ದರೆ ಆದಷ್ಟು ಶೀಘ್ರದಲ್ಲಿ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದರು. ಮೈಸೂರು ಮತ್ತು ಮಂಗಳೂರಲ್ಲಿ ಏನು ಕೋಟ್ಯಾಕಾರ ಬ್ಯಾಂಕ್ ಬರುವುದಿದೆ, ಅಲ್ಲಿ ಆರೋಪಿಗಳು ಬಂಧನ ಆಗಿದೆ ಸರ್. ಇಲ್ಲಿ ಇನ್ನೂ ಬೀದರಲ್ಲಿ ಅದಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಘಟನೆಗಳಲ್ಲಿ ಯಾಕೆ ದರೋಡೆಕಾರನ ಇನ್ನೂ ಕೂಡ ಬಂಧಿಸಕ್ಕೆ ಆಗ್ತಿಲ್ಲ ಸರ್? ಬರೀ ಪತ್ತೆ ಹಚ್ಚಲಾಗಿದೆ ಅಂತ ಹೇಳಿದ್ರೆ ಸರ್, ಎಲ್ಲಿ ಪತ್ತೆ ಹಚ್ಚಿದ್ರು ಏನು ಇನ್ನೂರಿಗೆ ಅದರ ಸಂಬಂಧಪಟ್ಟಂಗೆ ಅಧಿಕೃತವಾಗಿ ಯಾರು ಕೂಡ ಮಾಹಿತಿ ಕೊಡ್ತಿಲ್ಲ ಸರ್. ನೋಡಿ, ಈಗ ನಿಮಗೂ ಮಾಹಿತಿ ಇದೆ, ನಿಮ್ಮ ಹತ್ರ ಚಿತ್ರಗಳಿದ್ದಾವೆ, ಮಾಹಿತಿ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಯಾರು ದರೋಡೆಕೋರರಿದ್ದಾರೆ ಅವರ ಚಿತ್ರ ಸಹಿತ ಯಾವ ಲಾಜಲ್ಲಿ ಉಳಿದಿದ್ರು, ಎಲ್ಲೆಲ್ಲಿ ಅವ್ರು ಹೋಗಿದ್ದಾರೆ, ಏನೇನು ಮಾಡಿದ್ದಾರೆ, ಹಿಂದೆ ಅವ್ರ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಏನಿತ್ತು ಅದೆಲ್ಲವೂ ಜಗಜ್ಜಾಹೀರವಾಗಿದೆ. ಮತ್ತು ಪುನಃ ಮಾಹಿತಿ ಕೊಡಬೇಕು ಅನ್ನೋಂಥದ್ದಲ್ಲ. ಇವತ್ತು ಅವರೆಲ್ಲ ಡ್ರೆಡೆಡ್ ಕ್ರಿಮಿನಲ್ಸ್ ಇದ್ದಾರೆ, ಅವರು ಅಬ್ಸ್ಕಾಂಡಿಂಗ್ ಇದ್ದವ್ರು ಇದ್ದಾರೆ. ಹಿಂದೆನೂ ಅವ್ರ ಮೇಲೆ ಮರ್ಡರ್ ಕೇಸ್ಗಳು ದಾಖಲೆ ಆಗಿದೆ ಇವತ್ತು. ಅದಾದಮೇಲೆನೂ ಅವರು ಅಪರಾಧಗಳ ಮೇಲೆ ಅಪರಾಧ ಮಾಡ್ಕೊತಾನೆ ಸುಮಾರು 2-3 ವರ್ಷದಿಂದ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆ. ಮತ್ತು ಯಾರು ಪೊಲೀಸರಿಗೆ ಅವ್ರು ಬೇಕಾಗಿದ್ದಾರೆ, ಇಡೀ ದೇಶದ ಪೊಲೀಸರಿಗೆ, ಕೋರ್ಟ್ಗಳಿಗೆ ಅವ್ರು ಬೇಕಾಗಿದ್ದಾರೆ. ಯಾವುದೋ ಒಂದು ಕೇಸಲ್ಲಿ ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡಿದ್ದವರಿದ್ದಾರೆ. ಹೀಗಾಗಿ ಅವರು ಅಡಿಗೆ ಕೂತಿದ್ದಾರೆ. ಅವರಿಗೆ ಬಂಧಿಸಬೇಕು ಅಂತೇಳಿ ನಮ್ಮ ಪೊಲೀಸರ ತಂಡ ಈಗಾಗಲೇ ಬೇರೆ ಬೇರೆ ಕಡೆ ಎಲ್ಲ ಹೋಗಿದೆ. ಮತ್ತು ಎಷ್ಟೇ ಇವಾಗಿದ್ದು ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.